ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹುಲಗೂರು ವಲಯದ ಶಿಶುವಿನಾಳ ಕಾರ್ಯಕ್ಷೇತ್ರದ ದಾರಿದೀಪ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಸೃಜನಶೀಲ ಕಾರ್ಯಕ್ರಮದ ಅಡಿ ಕೃತಕ ಆಭರಣಗಳ ತಯಾರಿಕೆ ತರಬೇತಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಗ್ರಾಮದ ಪಂಚಾಯಿತಿ ಸದಸ್ಯರು ಆದ ಸುನಂದ ಅವರು ಅಧ್ಯಕ್ಷತೆ ವಹಿಸಿದ್ರು. ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳು ಆದ ಶೇಖರ್ ನಾಯಕ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅವರು ಮಾತನಾಡಿ, ಸರ್ಕಾರದ ವಿವಿಧ ಅಭಿವೃದ್ಧಿ ಹಾಗೂ ವಿಕಾಸ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿ ಮಹಿಳೆಯರು ಮತ್ತು ಸ್ವಸಹಾಯ ಸಂಘದ ಸದಸ್ಯರು ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರು. ಲಾಸ್ಟ್ ಅಲ್ಲಿ ಮಲಗುವವರು ಯಾರು? ಅತಿ ಹೆಚ್ಚು ಕೆಲಸ ಯಾರಿಗೆ? ರೈಟ್ ತಾನೆ? ಇದನ್ನೆಲ್ಲ ಮನಗಂಡಂತ ಹೇಮಾವತಿ ಅಮ್ಮನವರು ಇವತ್ತು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವೀರೇಂದ್ರ ಹೆಗಡೆಯವರ ಧರ್ಮಪತ್ನಿ ಹೇಮಾವತಿ ಅಮ್ಮನವರು ಇವತ್ತು ಬಿಡಿ ಸಮಾಜದಲ್ಲಿ ಅದೆಷ್ಟು ಬದಲಾವಣೆ ಆಗಿದೆ. ಆಗ ನೋಡಿದಾಗ ಎಷ್ಟು ವರ್ಷದಿಂದ 43 ವರ್ಷದ ಹಿಂದೆ ನೋಡಿದಾಗ ಒಬ್ಬ ತಾಯಿಯಾದವರಿಗೆ ಮನೆಯಲ್ಲಿ 5 ನಿಮಿಷನು ಏನಿಲ್ಲ, ಪುರ್ಸತ್ತಿಲ್ಲ, ರೆಸ್ಟ್ ಇಲ್ಲ. ಅದ್ರ ಜೊತೆಗೆ ಸಮಾಜದ ಏನು ಮುಖ್ಯವಾಹಿನಿಗೆ ಬರುವುದಿರ್ಲಿ, ಮನೆಯಲ್ಲಿ ಯಾರಾದ್ರೂ ಹೊರಗಡೆ ಬಂದ್ರೆ ಒಳಗೆ ಬನ್ನಿ ಅಂತ ಹೇಳುವಂತ ಕಲ್ಪನೆಯನ್ನು ಸಹಿತ ಅವರಿಗೆ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಮಹಿಳಾ ಜ್ಞಾನ ವಿಕಾಸ ಕೇಂದ್ರವನ್ನು ನಾವು ಮಾಡಿದಾಗ ಇಲ್ಲಿ ತಾಯಂದಿರಿಗೆ ಸರಿಯಾದ ತಿಳುವಳಿಕೆ ಮಾಹಿತಿಯನ್ನು ಕೊಟ್ಟಾಗ ಖಂಡಿತವಾಗ್ಲೂ ಒಂದು ಕುಟುಂಬವನ್ನ ಹೇಗೆ ನಡೆಸಬೇಕು, ಒಬ್ಬ ತಾಯಿಯಾಗಿ, ಒಬ್ಬ ಮಗಳಾಗಿ, ಒಬ್ಬಳು ಸೊಸೆಯಾಗಿ, ಒಬ್ಬ ಅತ್ತೆಯಾಗಿ ತನ್ನ ಕುಟುಂಬವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಹೇಳುವಂಥದ್ದು ಏನಾಗ್ತದೆ ಅವರಿಗೆ ಗೊತ್ತಾಗ್ತದೆ. ಹಾಗಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡಿಯುವಂತ ಒಬ್ಬ ಮಹಿಳೆ ತನ್ನ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತೀರಾ? ಮಕ್ಕಳ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳ ಪಾಲನೆ, ಮತ್ತೆ ಅಡಿಗೆ ಮಾಡುವಂಥದ್ದು, ಮತ್ತೆ ಪುನಃ ಅಡಿಗೆ ಮಾಡುವಂಥದ್ದು, ಗಂಡನ, ಹೀಗೆ ಇಡೀ ದಿನ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತೀರಿ. ಬಿಟ್ಟ ನಂತರ ನಿಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ. ಬೆಳಿಗ್ಗೆ ಟಿಫಿನ್ ಇದ್ರೆ ಊಟ ಮಾಡ್ತೀರಾ, ಸಾಯಂಕಾಲ ಲಾಸ್ಟ್ ಅಲ್ಲಿ ಕೊನೆಗೆ ಇದ್ರೆ ಊಟ ಮಾಡ್ತೀರಾ. ಈಗಾಗಲ್ಲ, ಫಸ್ಟ್ ಅಲ್ಲಿ ಊಟ ಮಾಡ್ತಾರೆ, ಅದು ಬೇರೆ ವಿಚಾರ ಅಲ್ವಾ? ಅಂದ್ರೆ ಬದಲಾವಣೆ ಆಗಿದೆ ಹೇಳಿ, ಇದು ಬದಲಾವಣೆ ಆಗ್ಲೇಬೇಕು. ಹಾಗಾಗಿ ದಯವಿಟ್ಟು ಈ ವಿಚಾರವನ್ನು ಮನಗೊಂಡು ಅಮ್ಮನವರು ಏನ್ ಮಾಡಿದ್ರು ಅಂದ್ರೆ, ವಾರದಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಏನಾಗ್ಬೇಕು, ಸಭೆಗೆ ಬರ್ಬೇಕು. ಅಂದ್ರೆ ಅದೇ ನಿಮ್ಗೇನು ಅಲ್ಲಿ ಆ ಟೈಮ್ ಅಲ್ಲಿ ಬರ್ಬೇಕು, ಸಮಯಕ್ಕೆ ಕರೆಕ್ಟ್ ಆಗಿ. ಒಂದು ವಾರಕ್ಕೆ 7 ದಿನದಲ್ಲಿ ಒಂದು ಅರ್ಧ ಗಂಟೆ ಸಭೆಗೆ ಬಂದು 10 ನಿಮಿಷ ಕೂತ್ಕೊಂಡು ನೀವು ಎಲ್ಲರ ಜೊತೆಗೆ ನಗನಗ್ತಾ ಹೋಗ್ಬೇಕು. ಆಗ ನಿಮ್ಗೇನಾಗ್ತದೆ, ಒಂದು ಒಳ್ಳೆ ರೀತಿಯಲ್ಲಿ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತದೆ, ಒಂದು ಕಷ್ಟ ಇದ್ದದ್ದು ಪರಿಹಾರ ಆಗ್ತದೆ ಹೇಳುವಂತ ಒಂದು ವಿಚಾರಕ್ಕೆ. ಈಗ ಇಡೀ ದಿನ ಮನೆಯಲ್ಲಿ ಒಂದಿಷ್ಟು ಜಂಜಾಟದಲ್ಲಿದ್ದಾಗ ಅಥವಾ ವಾರವಿಡೀ ಜಂಜಾಟದಲ್ಲಿದ್ದಾಗ ಯಾರೋ ಒಬ್ಬ ಫ್ರೆಂಡ್ಸ್ ಒಮ್ಮೆ ಸಿಗ್ತಾರೆ, ಆಗ ನಿಮ್ಮ ಮನಸ್ಸಿಗೆ ಏನಾಗ್ತದೆ, ಅದು ಖುಷಿ ಆಗ್ತದೆ. ಆ ಸಮಯ ಗೋಲ್ಡನ್ ಸಮಯ ಆಗಿರ್ತದೆ. ಹಾಗಾಗಿ ಆ ರೀತಿಯಲ್ಲಿ ಆಗಬೇಕು. ವಾರಕ್ಕೊಮ್ಮೆ ಸಭೆಯನ್ನ ಆಯೋಜನೆ ಮಾಡಿದ್ದೇವೆ, ಸಂಘದ ವಾರದ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಆ ವಾರದ ಸಭೆಯಲ್ಲಿ ಎಲ್ಲರೂ ನಗನಗ್ತಾ ಬಂದು ಸಭೆಯನ್ನ ಮಾಡಿ ಏನ್ ಮಾಡ್ಬೇಕು, ಮನೆಗೆ ಹೋಗ್ಬೇಕು. ಈಗ ವಾರದ ಸಭೆ ಮಾಡುವುದು ಏನಾಗಿದೆ, ದೊಡ್ಡ ಕಷ್ಟ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ಏನ್ ಮಾಡಿದ್ದೇವೆ, ತಿಂಗಳಿಗೊಮ್ಮೆ 1 ಗಂಟೆಯ ಕಾಲ ನಮ್ಮ ಕೇಂದ್ರದ ಸಭೆಯನ್ನ ಮಾಡಬೇಕು. ಕೇಂದ್ರದ ಸಭೆಗೆ ಸಂಪನ್ಮೂಲ ವ್ಯಕ್ತಿಗಳು 12 ಜನ ತಿಂಗಳ ವರ್ಷಕ್ಕೆ 2 ತಿಂಗಳ 12 ತಿಂಗಳಿಗೆ 12 ರೀತಿಯ ವ್ಯಕ್ತಿಗಳು, ಅಂದ್ರೆ ಬೇರೆ ಬೇರೆ ರೀತಿಯ ಸಂಪನ್ಮೂಲ ವ್ಯಕ್ತಿಗಳು ಬಂದು ನಿಮಗೆ ಮಾಹಿತಿಯನ್ನು ಕೊಡಬೇಕು. ಆ ಮಾಹಿತಿಯನ್ನು ಪಡ್ಕೊಳ್ಬೇಕು. ನೀವು ಕೇಂದ್ರದಲ್ಲಿ ಬಂದು ನಿಮ್ಮ ಮನೆಯಲ್ಲಿ ಅದೆಷ್ಟೋ ಕಷ್ಟಗಳಿದ್ರು ಸಹಿತ ಈಗ ಕೇಂದ್ರದ 1 ಗಂಟೆಯ ಸಭೆಗೆ ಬಂದು ನೀವೇನ್ ಮಾಡ್ಬೇಕಾಗ್ತದೆ, ಮರಿಬೇಕು ಅಂತ ದೃಷ್ಟಿಯಲ್ಲಿ ನಿಮ್ಮ ಕೆಲಸ ಒಂದಿಷ್ಟು ಇರ್ತದೆ. ಹಾಗಾಗಿ ಇಲ್ಲಿ ನೀವು ಸಂತೋಷದಿಂದ ಇರಲಿ ಅಂತ ಹೇಳಿ ಕೇಂದ್ರವನ್ನ ಮಾಡಿದೆ. ಎಷ್ಟು ವರ್ಷದಿಂದ ಕೇಂದ್ರ ನಡೆಸ್ತಾ ಇದ್ರಿ? ಎಷ್ಟು ವರ್ಷದಿಂದ ಕೇಂದ್ರ ಇದೆ ಇಲ್ಲಿ? ಕೇಂದ್ರ ಎಷ್ಟು ವರ್ಷ ಆಯ್ತು ನಿಮ್ದು? ಕೇಂದ್ರ ಇಲ್ವೇ ಇಲ್ವಾ? ನಿಮ್ದ ಇದೆಯಾ? 2018 27 ವರ್ಷ ಆಯ್ತು. ಮತ್ತೆ ಕೇಂದ್ರ ನಡೆಸಲಿಲ್ವ ಇಲ್ಲಿವರೆಗೆ? ನಡೆಸಲೇ ಇಲ್ಲ. ಮೊನ್ನೆ ಬಂಕಾಪುರದಾಗ ಇದಕ್ಕೆ ಯಾರು ಬರ್ಲೇ ಇಲ್ಲ. ಯಾಕೆ ಹೋಗಿದ್ರಾ? ಎಷ್ಟು ಜನ ಬಂದಿದ್ರಿ? 4 ಜನ ಬಂದಿದ್ರಾ? 14 ಜನ ಬಂದಿದ್ರು. ನೋಡಿ, ಯಾಕೆ ಇಂಥದೆಲ್ಲ ಕಾರ್ಯಕ್ರಮಗಳು ಯಾಕೆ ಅಂದ್ರೆ, ಒಬ್ಬ ಮಹಿಳೆ ಹೇಗೆ ತನ್ನ ಕುಟುಂಬವನ್ನ ನಿರ್ವಹಣೆ ಮಾಡಬಹುದು, ಹೇಗೆ
ವ್ಯವಸ್ಥೆಯನ್ನು ಮಾಡಬಹುದು ಅಂತೇಳಿ ನಿಮ್ಗೆ ಎಲ್ಲ ಕಡೆಯಲ್ಲಿ ಕರ್ಕೊಂಡು ಹೋಗಿ ಅದನ್ನ ತೋರಿಸಿ ನಾನು ಸಹಿತ ಅವರಾಗಿ ಆಗ್ಬೇಕು ಅಂತ ಹೇಳುವಂಥದ್ದೇ ಈ ಯೋಜನೆಯ ಮುಖ್ಯವಾದ ಉದ್ದೇಶ. ಇವತ್ತು ನೀವು ಹೊಲಕ್ಕೆ ಹೋಗ್ತೀರಿ, ಅದೆಷ್ಟೋ ಕೆಲಸವನ್ನ ಮಾಡಿ ಬರ್ತೀರಿ, ಬೇರೆ ಬೇರೆ ಹೈನುಗಾರಿಕೆ ಮಾಡ್ತೀರಿ, ಆನಂತರ ಏನು ಗುರಿ ಸಾಕಾಣಿಕೆ ಮಾಡ್ತೀರಿ, ಬೇರೆ ಬೇರೆ ಕೆಲಸವನ್ನ ನೀವು ಮಾಡ್ಬೋದು. ಅದ್ರ ಜೊತೆಗೆ ಒಂದು ಸ್ವಉದ್ಯೋಗವನ್ನು ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಈ ಸ್ಥಳೀಯ ಸನ್ನಿವೇಶಕ್ಕೆ. ಈ ಸಂದರ್ಭದಲ್ಲಿ ಕೃತಕ ಆಭರಣ ತಯಾರಿಕೆ ತರಬೇತಿ ಶಿಕ್ಷಕರು ಆದ ಅನ್ನಪೂರ್ಣ ಮೇಡಂ, ವಲಯ ಮೇಲ್ವಿಚಾರಕರು ಆದ ನಿರಂಜನ್ ಸಿಎಸ್, ಒಕ್ಕೂಟಾಧ್ಯಕ್ಷರು ಆದ ಲಕ್ಷ್ಮೀ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳು ಆದ ಶಿವಲೀಲಾ, ಸ್ಥಳೀಯ ಸೇವಾ ಪ್ರತಿನಿಧಿ ರೇಖಾ ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ರವಿರಾಜ್ ಸಂಶಿಗಾಂವ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.